ಇಲ್ಲ ಮಾತೆ, ಇಲ್ಲ. ಈಗ ನಿಮ್ಮನ್ನ ನೀವು ಸಮಾಧಾನ ಮಾಡ್ಕೊಳ್ದೇ ಇದ್ರೆ ಇಷ್ಟು ಗಹನವಾದ ದುಃಖದಲ್ಲಿರೋ ಪಾರ್ವತಿ ಮಾತೆನ ಯಾರು ಸಮಾಧಾನ ಮಾಡ್ತಾರೆ ಹೇಳಿ? ಯಾರು ಸಮಾಧಾನ ಮಾಡ್ತಾರೆ ಹೇಳಿ? ನಾನು ಅವಳಿಗೋಸ್ಕರನೇ ಬಂದೆ ನಂದಿ. ಇಲ್ಲಿಗೆ ಬಂದು ಅವಳ ಎಲ್ಲ ದುಃಖನೂ ದೂರ ಮಾಡ್ತೀನಿ ಅನ್ಕೊಂಡೆ. ಆದ್ರೆ ನನ್ನ ಕೈಲೇನೂ ಮಾಡಕ್ಕಾಗ್ಲಿಲ್ಲ. ನಾನು ಅಸಹಾಯಕಳಾಗಿ ನಿಂತಿದ್ದೀನಿ. ನನ್ನ ಮಗಳು ದುಃಖದಲ್ಲಿ ಬೆಂಕಿಯಲ್ಲಿ ಬೇಯ್ತರದನ್ನ ನೋಡ್ತಾ ಇದ್ದೀನಿ. ಜನ್ಮ ಜನ್ಮಾಂತರದಿಂದ ನನ್ನ ಪಾರ್ವತಿ ಬರೀ ದುಃಖ ಸಹಿಸ್ಕೊಂಡೇ ಬದುಕ್ತಾ ಇದ್ದಾಳೆ. ಅವಳ ಜೀವನದಲ್ಲಿ ದುಃಖದ ಮಹಾಪರ್ವತನೇ ಎದುರಾಗತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಧೈರ್ಯ ತಂದ್ಕೊಳ್ಳಿ ಮಾತೆ. ಮಾತೆ, ಪಾರ್ವತಿಯ ದುಃಖನೂ ಅವಶ್ಯವಾಗಿ ಸಮಾಪ್ತಿ ಆಗುತ್ತೆ. ಇದೆಲ್ಲ ಯಾವಾಗತ್ತೆ? ಅವಳಿನ್ನೂ ಹೆಚ್ಚು ದುಃಖ ಪಡೋದನ್ನ ನಾನು ನೋಡಕ್ಕಾಗಲ್ಲ. ದುಃಖದ ಬೆಂಕಿಲಿ ನೀನು ಮತ್ತೆ ದೇವಿ ಪಾರ್ವತಿ ಮಾತ್ರ ಅಲ್ಲ, ನಾನು ಇದೀನಿ ಗೆಳತಿ. ಬಾಲಶಿವ ಸಮಾಧಿ ಸ್ಥಿತಿಗೆ ಹೋಗಿರೋ ದುಃಖ ನನಗೂ ಸಹಿಸೋಕಾಗ್ತಿಲ್ಲ ಗೆಳತಿ. ನನಗ್ ಗೊತ್ತು ನೀನು ಸಿಟ್ಟಲ್ಲಿದೀಯ. ಆದ್ರೆ ಈ ದುಃಖದ ಸಮಯದಲ್ಲಿ ಒಬ್ಬ ಗೆಳತಿಯಾಗಿರೋ ಕಾರಣಕ್ಕೆ ನನಗೂ ಸಾಂತ್ವನ ಬೇಕು ಅಲ್ವಾ? ನಾನು ನನ್ನ ತಪ್ಪಿಗೆ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಗೆಳತಿ. ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ನಿನ್ನ ಬಗ್ಗೆ ಷಡ್ಯಂತ್ರ ಅನ್ನೋ ಶಬ್ದ ಹೇಳಿದ್ದು ನಿನಗೆ ಅವಮಾನ ಮಾಡಕ್ಕೋ, ನಿನ್ನ ಮನಸ್ಸಿಗೆ ನೋವು ಮಾಡಕ್ಕೋ ಅಲ್ಲ ಗೆಳತಿ. ಮಮತೆಯ ವಾತ್ಸಲ್ಯದಲ್ಲ ಮಾತು ಬಂದ್ಬಿಡ್ತು. ಮಮತೆ ಯಾವಾಗ ಮೋಹ ಆಯ್ತೋ ನನಗ್ ಗೊತ್ತೇ ಆಗ್ಲಿಲ್ಲ. ಆವೇಶದಲ್ಲಿ ನಾನು ಮರ್ತು ಹೋದೆ ನಾನು ಯಾರ ಮೇಲೆ ಆರೋಪ ಹೊರಿಸ್ತಿದ್ದೀನಿ ಅಂತ. ನಿನ್ನಿಂದಾನೇ ನನ್ನ ಮನಸ್ಸಲ್ಲಿ ಶಿವನನ್ನ ಮಗನನ್ನಾಗಿ ಪಡೆಯೋ ಆಸೆ ಹುಟ್ಟಿದ್ದು ಗೆಳತಿ. ಒಬ್ಬ ತಾಯಿಯಾಗಿ ಪುತ್ರ ವ್ಯಾಮೋಹದಿಂದ ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಲ್ವಾ? ಮತ್ತೆ ನನ್ನನ್ನು ಯಾರು ಕ್ಷಮಿಸೋದು? ನೀನ್ ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ತಪ್ಪು ಮಾಡಿರೋರು ಮಾತ್ರ ಕ್ಷಮೆ ಕೇಳೋಕ್ ಸಾಧ್ಯ. ಆದ್ರೆ ನೀನ್ ಯಾವ ತಪ್ಪು ಮಾಡಿಲ್ಲ ಗೆಳತಿ. ಮಾಡಿದ್ದೀನಿ. ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ ನಾನು. ಇಂಥ ಕಷ್ಟದ ಪರಿಸ್ಥಿತಿಲಿ ನನ್ನ ಗೆಳತಿನ ಒಂಟಿ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ ನಾನು. ತುಂಬಾ ದೊಡ್ಡ ತಪ್ಪಾಗೋಗಿದೆ ನನ್ನಿಂದ. ನಿನಗಿಂತ ದೊಡ್ಡ ತಪ್ಪು ನಾನು ಮಾಡಿರೋದು. ನಾನು ಕ್ಷಮೆ ಕೇಳಲೇಬೇಕಲ್ವಾ? ಕ್ಷಮಿಸ್ಬಿಡು ನನ್ನನ್ನು. ಈ ಇಬ್ಬರ ಸ್ನೇಹಿತೆಯರ ಬಂಧ ಬಹಳ ಅಪೂರ್ವ. ಇಬ್ಬರು ಗೆಳತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳಿರೋದಿಲ್ಲ ಅಂತ ಇವತ್ತು ಸಾಬೀತಾಗೋಯ್ತು. ಇದಕ್ಕಿಂತ ಇನ್ನೇನ್ ಬೇಕು ಗೆಳತಿ?
ಮಹಾಸತಿ ಅನಸೂಯ, ನಾನು ನಿನ್ನಷ್ಟು ಶಕ್ತಿವಂತಿ ಅಲ್ಲ. ಒಬ್ಳು ಸಾಧಾರಣ ಅಮ್ಮ. ನನಗೆ ನನ್ನ ಮಗಳ ಸುಖನೇ ಗೆಳೆತನಕ್ಕಿಂತ ದೊಡ್ಡದು. ನಾನು ಬಾಲಶಿವನನ್ನ ನನ್ನ ಮಗಳ ಮಹಾದೇವನನ್ನಾಗಿ ಮಾಡೇ ಮಾಡ್ತೀನಿ. ಖಂಡಿತ ಮಾಡ್ತೀನಿ. ನೆರೆಮನೆ ಗೆಳತಿ, ನಿಮ್ ಕಥೆ ಮುಂದುವರಿತಿದ್ದ ಹಾಗೆ ಕೇಳೋದಕ್ಕೆ ಬಹಳ ರೋಚಕವಾಗಿದೆ. ಖಂಡಿತವಾಗ್ಲೂ ಈ ಕಥೆ ಕೇಳಿದ್ರೆ ಗೆಳೆಯ ಶಿವ ಎಚ್ಚರ ಆಗೇ ಆಗ್ತಾನೆ. ನಮ್ಮೆಲ್ಲರ ಪ್ರಯತ್ನನೂ ಅದೇನೆ. ನಮ್ಮೆಲ್ಲರ ಗೆಳೆಯ ಆದಷ್ಟು ಬೇಗ ಧ್ಯಾನದಿಂದ ಹೊರಗೆ ಬರ್ಲಿ ಅನ್ನೋದು. ತಮ್ಮ ವಾಸ್ತವದ ರೂಪದಲ್ಲಿ ಕಾಣಿಸ್ಕೋಬೇಕು. ಹೀಗೆ ಸತಿ ಶಿವನ ವಾಸ್ತವಿಕ ರೂಪನ ಅರ್ಥ ಮಾಡ್ಕೊಂಡ್ಲು. ಹಾಗೆ ಶಿವನ ಹುಡ್ಕೋದಕ್ಕೆ ಅಂತ ಹೋದ್ಲು. ಶಿವ, ನಿಮ್ಮನ್ನ ನೋಡೋದಕ್ಕೆ ನಾನು ಯಾಕೆ ಇಷ್ಟೊಂದು ಕಾತುರತೆಯಿಂದ ಇದ್ದೀನಿ? ಯಾಕೆ ಮತ್ತೆ ಮತ್ತೆ ನಿಮ್ಮನ್ನ ನೋಡೋ ಆಸೆ ಆಗ್ತಿದೆ ನನಗೆ. ಆದ್ರೆ ನೀವು ಕತ್ತಲಲ್ಲಿ ನೆರಳಿನ ತರ ಮಾಯ ಆಗ್ತಿರ್ತೀರ. ನಾನ್ ನಿಮ್ಮನ್ನ ಹತ್ತಿರದಿಂದ ನೋಡ್ಬೇಕು. ಸತ್ಯ ಯಾವುದು ಭ್ರಮೆ ಯಾವುದು ಅಂತ ತಿಳ್ಕೋಬೇಕು. ಒಂದು ಸಲ ನನ್ನ ಎದುರಿಗೆ ಬನ್ನಿ ಶಿವ. ಹಾಗೆ ನನ್ನ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಅವತ್ತು ನಿಮ್ಮ ಸ್ಪರ್ಶದಿಂದ ನನಗಾದಂತ ಅನುಭವ ಹೇಗೆ ಇನ್ನೂ ನನ್ನ ಮನಸ್ಸಲ್ಲಿ ಜೀವಂತವಾಗಿದೆಯೋ ಹಾಗೆ ನಿಮ್ಮ ಹೃದಯದಲ್ಲೂ ಜೀವಂತವಾಗಿದ್ಯಾ? ನೀವು ಬರಲ್ವಾ? ದಯವಿಟ್ಟು ಬನ್ನಿ. ಒಂದ್ಸಲ ಬನ್ನಿ. ಒಂದೇ ಒಂದು ಕ್ಷಣಕ್ಕಾದ್ರೂ ಬನ್ನಿ ಶಿವ. ಒಂದೇ ಒಂದ್ಸಲ ಬನ್ನಿ. ದಯವಿಟ್ಟು ಬನ್ನಿ ಶಿವ. ಆ ಶಿವ ವಿರೋಧಿ ಮಗಳು ಬಂದಿದ್ದಾಳೆ ಗುರುದೇವ. ರಾಜಕುಮಾರಿ ಸತಿ, ನೀವಿಲ್ಲಿ? ಅದು ನಮ್ಮಾಶ್ರಮದಲ್ಲಿ? ಇವಳು ನಮ್ಮ ಶಿವಪೂಜೆ ಹಾಳು ಮಾಡೋಕೆ ಬಂದಿರಬೇಕು. ನಮ್ಮನ್ನ ಇವರು ಬಂಧಿಸೋದಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಇಲ್ಲ ಶಿಷ್ಯರೇ, ಇವರ ಮುಖದಲ್ಲಿರೋ ಭಾವನೆನೇ ಹೇಳ್ತಾ ಇದೆ ಇವರು ಖಂಡಿತ ಶಿವದ್ರೋಹಿ ಅಲ್ಲ. ಇವರ ಕಣ್ಣಲ್ಲಿ ಶಿವನ ಮೇಲಿರೋ ಅನುರಾಗ ಸ್ಪಷ್ಟವಾಗಿ ಕಾಣಿಸ್ತಿದೆ. ಯಾರ ಮನಸ್ಸಿನಲ್ಲಿ ಶಿವ ಇರ್ತಾನೋ ಅವ್ರ ಕಣ್ಣಲ್ಲಿ ಶಿವ ಮಿನುಗ್ತಾ ಇರ್ತಾನೆ. ರಾಜಕುಮಾರಿ ಸತಿ, ಹೇಳಿ, ನಾನು ನಿಮಗೆ ಏನ್ ಸಹಾಯ ಮಾಡಬೇಕು? ನನಗೆ ಗೊತ್ತು ನೀವು ಶಿವನ ಪರಮ ಭಕ್ತರು ಮಹರ್ಷಿ ದದೀಚಿ. ಅದಕ್ಕೆ ನಿಮ್ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ಹೇಳಿ, ನಾನು ನಿಮಗೆ ಏನ್ ಸಹಾಯ ಮಾಡಬೇಕು? ನಾನ್ ಶಿವನ್ನ ಭೇಟಿ ಮಾಡ್ಬೇಕು. ಅವ್ರೆಲ್ಲಿರ್ತಾರೆ ಅಂತ ಹೇಳ್ತೀರಾ? ಅವ್ರಿರೋ ಜಾಗ ಯಾವುದು? ಎಲ್ಲಿ ಸಿಗ್ತಾರೆ ಅವರು? ಶಿವ ಸರ್ವವ್ಯಾಪಿ, ಸರ್ವತ್ರ ಅವರು. ಜಗತ್ತಿನ ಕಣಕಣದಲ್ಲಿದ್ದಾರೆ, ಜನಜನದಲ್ಲಿದ್ದಾರೆ, ಮನಮನದಲ್ಲಿದ್ದಾರೆ. ಯಾವುದೋ ಒಂದು ಜಾಗ, ಒಂದು ಸ್ಥಾನ ನಿಶ್ಚಿತ ಅಲ್ಲ ಶಿವನಿಗೆ. ನನ್ಗದು ಅರ್ಥ ಆಗಿದೆ ಮಹರ್ಷಿಗಳೇ. ಅದಕ್ಕೆ ನಾನು ಅವ್ರನ್ನ ಮೊದಲನೇ ಸಲ ಭೇಟಿ ಆದ್ನಲ್ಲ, ಆ ಜಾಗಕ್ಕೇನೆ ಹೋಗಿದ್ದೆ. ಆದ್ರೆ ಅವ್ರು ನನ್ಗಲ್ಲಿ ಸಿಗ್ಲಿಲ್ಲ. ಅದಕ್ಕೆ ನಿಮ್ ಹತ್ರ ಬಂದಿದ್ದೀನಿ.
ಇದೇ ಅವರ ಸ್ವಭಾವ ರಾಜಕುಮಾರಿ ಸತಿ. ಅವರು ಯಾವಾಗಲೂ ಒಂದೇ ಜಾಗದಲ್ಲಿ ಸ್ಥಾಯಿ ರೂಪದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅವರು ಯೋಗಿ, ಆದಿಯೋಗಿ. ಮತ್ತೆ ಯೋಗಿಗಳ ಸ್ವಭಾವ ಏನ್ ಹೇಳಿ? ಓಡಾಟ. ಇವತ್ತಿಲ್ಲಿ, ನಾಳೆ ಅಲ್ಲಿ. ಅವರು ಹರಿಯೋ ನೀರಿದ್ದಾಗೆ. ಆದ್ರೂ ಕೂಡ ಅವ್ರ ಭಕ್ತರು ಅವ್ರನ್ನ ನೋಡ್ಬೇಕು ಅಂದ್ರೆ, ಅವ್ರನ್ನ ಒಲಿಸ್ಕೋಬೇಕು ಅಂದ್ರೆ ಯಾವ್ದಾದ್ರೂ ಒಂದ್ ಜಾಗಕ್ಕೆ ಅವ್ರು ಹೋಗ್ಬೇಕು ಅಲ್ವಾ? ಅದೇ ಅವರ ವಿಶೇಷತೆ ರಾಜಕುಮಾರಿ ಸತಿ. ಯಾಕೆಂದ್ರೆ ಭಕ್ತರಿಗೆ ಅವರನ್ನ ಯಾವತ್ತೂ ಹುಡುಕೋ ಪರಿಸ್ಥಿತಿ ಬರೋದಿಲ್ಲ. ತನ್ನ ಭಕ್ತರು ಇರೋ ಕಡೆ ಅವರೇ ಹುಡ್ಕೊಂಡು ಬಂದ್ಬಿಡ್ತಾರೆ. ಈಗ ನಿಮ್ಮ ನಿರ್ಮಲ ಹೃದಯದಲ್ಲಿ ಅವರಿಗಾಗಿ ಪ್ರೀತಿ ಇರೋದೇ ಆದ್ರೆ, ಭಕ್ತಿ ಭಾವ ಇದ್ರೆ, ಸ್ವಯಂ ಅವರೇ ನಿಮ್ಮ ಹತ್ರ ಬರ್ತಾರೆ, ನೋಡ್ತೀರಿ. ಇಲ್ಲ ಮಹರ್ಷಿಗಳೇ, ಅವರೇ ನನ್ನ ಹತ್ರ ಬರೋದು ನನಗ್ ಬೇಡ. ನಾನೇ ಸ್ವಯಂ ಅವ್ರ ಹತ್ರ ಹೋಗ್ಬೇಕು. ದಯವಿಟ್ಟು ಅವ್ರು ಎಲ್ಲಿರ್ತಾರೆ ಅಂತ ಹೇಳ್ತೀರಾ? ಈಗ ಅವರಿಗೆ ಒಂದೇ ಸ್ಥಾನ ಇದೆ ಅಂದ್ರೆ ನಾನು ಅವಶ್ಯವಾಗಿ ಹೇಳ್ತಾ ಇದ್ದೆ. ಯಾರೇ ಅವರನ್ನ ಪ್ರೀತಿಯಿಂದ ಕರೆದ್ರೆ, ಸಮರ್ಪಣ ಭಾವದಿಂದ ಸ್ಮರಣೆ ಮಾಡಿದ್ರೆ, ಅವರಿಗಾಗಿ ಶಿವ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಬರ್ತಾರೆ. ಅವ್ರಿಗೆ ಪ್ರಿಯವಾದ ಸ್ಥಳ ಅಂತ ಯಾವ್ದೂ ಇಲ್ವಾ? ಇದೆ. ಯಾವ ಸ್ಥಳ? ಕೈಲಾಸ. ಕೈಲಾಸ ಎಲ್ಲಿದೆ ಈ ಜಾಗ? ಹಿಮಾಲಯದ ಚಿನ್ನದ ಕಿರೀಟ ಕೈಲಾಸ. ಹಿಮಾಲಯದ ಚಿನ್ನದ ಕಿರೀಟ ಕೈಲಾಸ. ಧನ್ಯವಾದ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಮಹರ್ಷಿಗಳೇ. ನಾನು ಈಗ್ಲೇ ಕೈಲಾಸಕ್ಕೆ ಹೋಗ್ತೀನಿ, ಶಿವನನ್ನ ಹುಡುಕ್ತೀನಿ. ಶಿವ, ನಿಮ್ಮ ಪ್ರೀತಿಯ ಸ್ಥಳ ಯಾವುದು ಅಂತ ನನಗೆ ಗೊತ್ತಾಯ್ತು. ನೀವ್ ಎಲ್ಲಿರ್ತೀರಾ ಅಂತ ನಾನು ತಿಳ್ಕೊಂಡೆ. ಕೈಲಾಸದಲ್ಲಿ ಇರ್ತೀರಾ ಅಲ್ವಾ ನೀವು? ಕೈಲಾಸದಲ್ಲಿ. ನಿಮ್ಮನ್ನ ಭೇಟಿ ಮಾಡೋಕ್ ನಾನು ಬರ್ತೀನಿ. ನಿಮ್ಮನ್ನ ನೋಡೋಕ್ ನಾನು ಬರ್ತಿದ್ದೀನಿ ಶಿವ. ಕೈಲಾಸದ ದಿಕ್ಕು ಯಾವುದು ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ನನಗ್ ಒಂದಂತೂ ಗೊತ್ತು. ಒಂದ್ ವೇಳೆ ನನ್ ಪ್ರೀತಿ ಮತ್ತೆ ನನ್ ಭಾವನೆ ಸತ್ಯ ಆಗಿದ್ರೆ ಖಂಡಿತವಾಗ್ಲೂ ನೀವೇ ನನಗೆ ಮಾರ್ಗದರ್ಶನ ಮಾಡ್ತೀರಾ. ಖಂಡಿತ ಮಾಡ್ತೀರಾ ಶಿವ. ನೆರೆಮನೆ ಗೆಳತಿ, ಮುಂದೆ ಏನಾಯ್ತು? ಅರಮನೆಗೆ ಅವಳ ದೇಹ ಮಾತ್ರ ಹೋಗಿತ್ತು, ಆತ್ಮ ಹೋಗಿರ್ಲಿಲ್ಲ. ಆತ್ಮ ಅಲ್ಲೇ ಎಲ್ಲೋ ಕಳೆದು ಹೋಗಿತ್ತು. ಸತಿ,
ಸತಿ ಸತಿ ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ ಶಂಕರ ಸಂಕಟ ಹರಿಸೋ ಶಂಕರ ಸಂಕಟ ಹರಿಸೋ. ನೀವ್ ಬಂದೇ ಬಿಟ್ರ ಶಿವ? ನೀವು ನಿಜವಾಗ್ಲೂ ಬಂದಿದ್ದೀರಾ? ಸತಿ, ನಿನ್ನ ಆಸೆ ನನ್ನನ್ನು ಭೇಟಿಯಾಗೋದಾಗಿತ್ತಲ್ವಾ? ಅದಕ್ಕೋಸ್ಕರ ನಾನು ಬಂದೆ. ನನ್ನ ಆಸೆ? ಹಾಗಾದ್ರೆ ನಿಮ್ಗೆ ನನ್ನ ನೋಡೋ ಆಸೆ ಇರ್ಲಿಲ್ವಾ? ನಿಮ್ ಕಣ್ಣಲ್ಲಿ ಇಷ್ಟೊಂದು ನೋವು ಯಾಕಿದೆ? ಕೆಲವು ಸಲ ನಾನೇ ಅದ್ರ ಬಗ್ಗೆ ಯೋಚಿಸ್ತೀನಿ. ನಿಮ್ಮ ಮುಖದಲ್ಲಿ ನಗು ಇದ್ರೆ ಹೇಗ್ ಕಾಣಿಸುತ್ತೆ ಅಂತ. ನಾನ್ ನಿಮ್ ಜೊತೆ ಇದ್ದೀನಿ ಶಿವ. ನಾನ್ ನಿಮ್ಮನ್ನ ಅರ್ಥ ಮಾಡ್ಕೋತೀನಿ. ನಾನ್ ನಿಮ್ಮನ್ನ ಬದಲಾಯಿಸ್ತೀನಿ. ನಿಮ್ಮ ನೋವನ್ನ ನಗುವಾಗಿ ನಾನೇ ಬದಲಾಯಿಸ್ತೀನಿ. ನಿಮಗಿದೆಲ್ಲ ಅರ್ಥ ಆಗ್ತಿದ್ಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮನ್ನ ಬಿಟ್ಟು ನಾನ್ ಖಂಡಿತ ಇರೋದಿಲ್ಲ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಶಿವ, ತುಂಬಾ ಪ್ರೀತಿಸ್ತಿದ್ದೀನಿ. ಮತ್ತೆ ನಿಮಗೋಸ್ಕರ ಯಾರನ್ನ ಬೇಕಾದ್ರೂ ತ್ಯಾಗ ಮಾಡ್ತೀನಿ. ಅಪ್ಪ, ಅಮ್ಮ, ಮನೆ, ಮಠ, ಐಶ್ವರ್ಯ, ವೈಭವ ಎಲ್ಲಾನು.
ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಶಿವ, ತುಂಬಾ ಪ್ರೀತಿಸ್ತಿದ್ದೀನಿ, ತುಂಬಾ ಪ್ರೀತಿಸ್ತಿದ್ದೀನಿ ಶಿವ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಶಿವ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಸತಿ, ನಾನು ನಿಮ್ಮನ್ನ ಎಚ್ಚರ ಮಾಡ್ಕೋ ಸತಿ. ಸತಿ, ಸತಿ